ಸ್ಟೆಪ್ ಮೇಲೆ ಗ್ರ್ಯಾಂಡ್ ವೆಲ್ಕಮ್ಗೆ ಸರ್ವ ರೀತಿಯಲ್ಲೂ ಸಜ್ಜಾಗಿದೆ ವಿಧಾನಸೌಧ. ಆರ್ಸಿಬಿ ತಂಡಕ್ಕೆ ಸರ್ಕಾರದಿಂದ ಅಭಿನಂದನೆಯನ್ನ ಸಲ್ಲಿಸಲಾಗುತ್ತೆ. ಹೀಗಾಗಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು ವಿಧಾನಸೌಧದ ಮುಂಭಾಗ ಈ ಬೃಹತ್ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕಾಗಿ ಸರ್ವ ರೀತಿಯಲ್ಲೂ ವೇದಿಕೆ ಸಜ್ಜಾಗಿದೆ. ಆದರೆ ವೀಕ್ಷಕರಿಗೆ ಇಲ್ಲಿ ಪ್ರವೇಶ ಇರೋದಿಲ್ಲ. ಸಂಜೆ 4 ಗಂಟೆಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲ ಆಟಗಾರರಿಗೆ ಅಭಿನಂದಿಸ್ತಾರೆ. ಆಟಗಾರರಿಗೆ ಸರ್ಕಾರದಿಂದ ಬಹುಮಾನ ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ. 18 ವರ್ಷಗಳ ತಪಸ್ಸು ಆರ್ಸಿಬಿಯದ್ದು ಮತ್ತು ಆರ್ಸಿಬಿ ಅಭಿಮಾನಿಗಳದ್ದು. ಸೊ ಅದು ಫಲಿಸಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿಗೆ ಆರ್ಸಿಬಿ ಟೀಮ್ ಆಗಮನ ಆಗ್ತಾ ಇದೆ. ನೇರವಾಗಿ ಅವರು ಬಂದು ತಾಜ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ. ಅಲ್ಲಿಂದ ವಿಧಾನಸೌಧಕ್ಕೆ ಬರ್ತಾರೆ. ಅಲ್ಲಿ ಅಭಿನಂದನೆಯನ್ನ ಸ್ವೀಕಾರ ಮಾಡ್ತಾರೆ. ಬರಲ್ಲ, ಇಲ್ಲಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನ ಬಂದಿದ್ದಾರೆ ಅಂತ, ಅದನ್ನೆಲ್ಲ ಗೊತ್ತಾಗುತ್ತೆ. ಈ ದಿನ ಸೋತದಕ್ಕೆ ಅಳ್ತಿದ್ವಿ, ಇವತ್ತು ಗೆದ್ದಿದ್ದಾರೆ. ಆದ್ರೆ ಖುಷಿಯ ಕಣ್ಣೀರು ಬರುತ್ತೆ. ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಕನಸು ನನಸಾಗಿದೆ ಸರ್. ವಿರಾಟ್ ಕೊಹ್ಲಿ ಕನಸು ನನಸಾಗಿದೆ. ಅವ್ರಿಗೆಲ್ಲರಿಗೂ ಕೃತಜ್ಞತೆ ಹೇಳಕ್ ಸಲ್ಲಿಸ್ತೀವಿ ಸರ್. ಸರ್ ಒನ್ಲಿ ವಿರಾಟ್ ಕೊಹ್ಲಿ ಆರ್ಸಿಬಿ ಅಷ್ಟೇ ಸರ್. ನೋ ವರ್ಡ್ಸ್. ಸೀಸನ್ 18 ಜರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ ಇವತ್ತು ಹೊಡೆದ 35 ಬಾಲ್ 3-4 ಟೋಟಲ್ ಕೊಟ್ಟಿದ್ರೆ 18. ಈ ಸಲ ಕಪ್ ನಮ್ದು. ಬೇರೆ ಟೀಮ್ ಗೆದ್ರೆ ಅವ್ರ ಸ್ಟೇಟ್ ಮಾತ್ರ ಸೆಲೆಬ್ರೇಟ್ ಮಾಡೋದು. ಆರ್ಸಿಬಿ ಗೆದ್ರೆ ಎಂಟೈರ್ ಇಂಡಿಯಾ. ಈ ಸಲ ಕಪ್ ನಮ್ದು. 18 ಫಾರ್ ಎ ರೀಸನ್. ಏನಂತೀರಪ್ಪ? ವಿರಾಟ್ ಕೊಹ್ಲಿ ಈ ಕ್ಷಣ 18 ಈ ಗಳಿಗೆ ಆರ್ಸಿಬಿ ಕೊಹ್ಲಿ ಇದ್ರೆ ಆರ್ಸಿಬಿ ಖಂಡಿತ ಆರ್ಸಿಬಿ ನಮ್ಮ ಕರ್ನಾಟಕ ರಾಜ್ಯದ 18 ವರ್ಷಗಳ ಸತತವಾಗಿ ನಡೆದಂತ 18 ವರ್ಷಗಳ ನಂತರ ಸತತವಾಗಿ 18 ವರ್ಷಗಳ ನಂತರ ಇದೇ ಪ್ರಥಮವಾಗಿ ಒಂದ್ ನಿಮಿಷ ಹಲೋ ಬೇರೆಯವ್ರ ತರ ಫಿಕ್ಸಿಂಗ್ ಮಾಡ್ಕೊಂಡು CSK ಅವ್ರು ಎತ್ತಾರೆ, JCB ನಾವು ಎತ್ತೀವಿ. ಈ ಸಲ ಕಪ್ ನಮ್ದು. ಬೇರೆಯವ್ರ ತರ ಫಿಕ್ಸಿಂಗ್ ಮಾಡ್ಕೊಂಡು 2000 ಬ್ಯಾನ್ ಆದವರಲ್ಲ ನಾವು. ನಿಯತ್ತಾಗಿ ಆಡಿ ಕಪ್ ಗೆದ್ದವ್ರು ನಾವು. 18 ವರ್ಷಗಳ ಪ್ರಥಮವಾಗಿ 18 ವರ್ಷಗಳ ಯಾಗ ಮಾಡಿ 18 ವರ್ಷಗಳ ನಂತರ ಇದೇ ಪ್ರಥಮವಾಗಿ ಚಾಲೆಂಜ್ ಮಾಡಿ ಇದೇ ಪ್ರಥಮವಾಗಿ ಜಯ ಸಾಧಿಸಿದ್ದಾರೆ. ಕರ್ನಾಟಕ ಜನತೆಗೆ ಯುವ ಶಕ್ತಿಗೆ ಒಂದು ಅದ್ಭುತ ಒಂದು ಹೆಮ್ಮೆಯನ್ನು ತಂದು ಯುವ ಶಕ್ತಿನ ಕುಣಿಸ್ತಾ ಇದೆ ಕರ್ನಾಟಕದಲ್ಲಿ. ಇದಿಷ್ಟು ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ. ಕ್ಯಾಮರಾ ಶ್ರೀಕಾಂತ್ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ಆರ್ಸಿಬಿ ಒಂದು ಎಮೋಷನ್ಸ್ ಹೇಗೆ ಹೊರ ಹಾಕ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಆಟಗಾರನ ನೋಡಬೇಕು, ಅವರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳನ್ನ ತಿಳಿಸ್ಬೇಕು ಅನ್ನುವಂತಹ ಕಾತರ. ಆ ಕಾತರದಲ್ಲೇ ಎಲ್ಲರೂ ಕೂಡ ಈಗ ಸ್ಟೇಡಿಯಂನತ್ತ ಬರ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ನಾವು ನೋಡಿದ್ದೀವಿ ರಸ್ತೆಯಲ್ಲೆಲ್ಲ ಹೇಗೆ ಸಂಭ್ರಮ, ವಿಜಯದ ಸಂಭ್ರಮ ಇತ್ತು ಅಂತ. ಇವತ್ತು ಬೆಂಗಳೂರಿಗೆ ಆಟಗಾರರು ಬರ್ತಾ ಇದ್ದಾರೆ ಅಂದಾಗ ಅದರ ಸಂಭ್ರಮ ಡಬಲ್ ಆಗಿದೆ. ಹಾಗಾಗಿ ಅಭಿಮಾನಿಗಳು ಅವರಿಗೆ ತೋಚಿದ ರೀತಿಯಲ್ಲಿ ವಿಶ್ವಾಸನ ಸಲ್ಲಿಸ್ತಾ ಇದ್ದಾರೆ, ಪಂಚಿಂಗ್ ಡೈಲಾಗ್ಸ್ನ ಹೊಡಿತಾ ಇದ್ದಾರೆ.